ಅವ್ರಿಗೆ ಕುರಿ ಏನೋ ಸ್ಟ್ರೈಕ್ ಬಂದೈತಲ್ಲ, ನಾನು ಹೇಳ್ಬೇಕಿತ್ತಂತ ಅವ್ರಿಗೆ. ಗೊತ್ತಾಗಲ್ಲ. ನಾನು ಅವ್ರು ಫೋನ್ ಮಾಡಿದ್ರೆ ನಾನು ಎತ್ತಿಲ್ಲ, ಗೊತ್ತಿಲ್ಲ ಯಾಕೆ ಅಂತ. ನಾನು ಬಿಸಿ ಇದ್ದೆ, ಅದಕ್ಕೆ ಅವ್ರಿಗೆ ಸ್ಟ್ರೈಕ್ ಬಂದ್ರೆ ನೀವು ಫೋನ್ ಎತ್ತಲ್ಲ, ನಿಮ್ಮಿಂದನೇ ಆಗಿರೋದು ಅಂತ ಅನ್ನಕತ್ತರಿ. ಫಸ್ಟ್ ವಿತೌಟ್ ಬ್ಲರ್ ನಾನು ಇನ್ನೊಂದು ಚಾನಲ್ ಅಪ್ಲೋಡ್ ಮಾಡಿ ನೋಡಿದೆ, ನೋಡೋಣ ಬರ್ತದ ಏನಾರು ಬರ್ತದ ಅಂತೇಳಿ. ಬರಲಿಲ್ಲ. ಒಂದು ಅರ್ಧ ಗಂಟೆ ವೇಟ್ ಮಾಡಿದೆ, ಕಾಪಿ ರೇಟ್ ಬರಲಿಲ್ಲ, ಏನೂ ಬರಲಿಲ್ಲ. ನೀವು ನಂಬಲ್ಲ, ಒಂದು ಕುರಿ ನಿಂಗೆ ತೋರಿಸಿರೋದು ಹಾಕಿದೆ, ಎಲ್ಲ ಹಾಕಿದೆ, ಬರಲಿಲ್ಲ, ಕಾಪಿ ರೇಟ್ ಬರಲಿಲ್ಲ, ಏನೂ ಬರಲಿಲ್ಲ. ಅದಾದ್ಮೇಲೆ ನಾನು ಹಾಕ್ಬೋದಿತ್ತು ವಿತೌಟ್ ಬರೋ, ನಾನು ಮೇನ್ ಚಾನಲ್ ಹಾಕ್ಬೋದಿತ್ತು. ಯಾಕೆ ಬೇಕು ಟೆನ್ಷನ್? ನಂದು ಮುಂಚೆ ಸ್ಟ್ರೈಕ್ ಬಂದಿರೋದು ಎದಕ್ಕೆ ಹೋತ್ರ? ಎದಕ್ಕೆ ಬಂದಿತ್ತು ಹೇಳಿ ನಂಗೆ ಸ್ಟ್ರೈಕ್? ಆದ್ರೂ ಬ್ರದರ್ ನಾವು ನಿಮ್ಮ ಮೇಲೆ ತುಂಬಾ ಹೋಪ್ ಇಟ್ಟಿದ್ವಿ, ನೀವು ಈ ತರ ಮಾಡ್ತೀರಾ ಅಂತ ಅನ್ಕೊಂಡಿಲ್ಲ. ನಿಮಗೆ ಅನ್ಸುತ್ತೆ ಇವ್ರು ಏನಪ್ಪಾ ನನ್ನನ್ನೇ ಟಾರ್ಗೆಟ್ ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ. ಆದ್ರೆ ನಮ್ಗೆ ನಿಮ್ ಮೇಲೆ ಎಷ್ಟು ಹೋಪ್ ಇಟ್ಕೊಂಡಿರ್ತೀವಿ, ನೀವ್ ಏನಾದ್ರು ಹೇಳ್ತೀರಾ ನಮಗೆ ಅಂತ ಹೇಳಿ. ಇವಾಗ ಇವ್ರು ಶಶಿ ಬ್ರದರ್ ನಾವು ಕೇಳಕ್ಕಾಗಲ್ಲ, ಯಾಕೆಂದ್ರೆ ಅವ್ರಿಗೆ ಗೊತ್ತಿಲ್ಲ ಪಾಪ ಅವೆಲ್ಲ. ಜಸ್ಟ್ ಒಂದು ಕಾಲ್ ಇಲ್ಲ ಸರ್, ನೀವು ಫಾಲೋ ಅಪ್ ಮಾಡ್ಬೇಕು ನನಗೆ ಬ್ರದರ್. ನೀವು ಬ್ರದರ್ ಹೆಂಗ್ ಗೊತ್ತಾ, ನೀವು ಬಿಸಿ ಇರ್ತೀರಾ ಗೊತ್ತು, ನಮ್ ಕಡೆ ಸ್ವಲ್ಪ ನೋಡ್ಬೇಕು. ಹೌದು, ಯಾಕೋ ಮಾಡಿರ್ತಾರೆ, ನೋಡೋಣ ಏನು ಅಂತ. ಎಲ್ಲದಕ್ಕೂ ಬರಲ್ಲ ಅಲ್ಲ ಬ್ರದರ್, ನಿಮ್ಗೆ ಅರ್ಥ ಆಗ್ತಿಲ್ಲ ನಾವ್ ಹೇಳ್ತಾ ಇರೋದು. ನಾವು ಏನ್ ಹೇಳ್ತಿದೀವಿ ಗೊತ್ತಾ ಬ್ರದರ್, ಕೇಳ್ರಿ. ಒಂದ್ಸರಿ ಹೇಳ್ದೆ ನಾನು, ಅವಾಗ ಅವ್ರು ಸೆಕೆಂಡ್ ಟೈಮ್ ಹೇಳ್ಬೇಕಿತ್ತು ಹುಷಾರಾಗಿರ್ರಿ ಅಂತ. ನಾನೇ ಮಾಡ್ಲಿ ಹೇಳ್ತಿದ್ದೀರಿ ತಾನೆ, ನಾವು ಅವ್ರು ನೋಡೇ ಕುರಿ ವಿಡಿಯೋ ಮಾಡಿರೋದು, ನಿಮ್ಗೂ ಗೊತ್ತು ತಾನೆ. ಕುರಿ ವಿಡಿಯೋ ಮಾಡಕ್ ಹೋದಾಗ ನೀವು ಒಂದು ಮಾತಾಡ್ಬೇಕು, ಅವ್ರು 10 ಮಾತಾಡ್ಬೇಕು ಅಂದೆ. ಬಟ್ ನಾನು ನಿಮಗೆ ಒಂದ್ಸರಿ ಬ್ರದರ್ ಏನ್ ಗೊತ್ತಾ, ಒಂದ್ಸರಿ ಒಂದ್ ನಿಮಿಷ ಕೇಳ್ರಿ, ತಡೀರಿ ನೀವ್ ಹೇಳಂದ್ರಿ ಫಸ್ಟ್ ನನ್ ಕೇಳಿಸ್ಕೊಳ್ರಿ. ಆಮೇಲೆ ಮಾತಾಡೋಣ, ಒಂದು ಟೈಮಿಂಗ್ಸ್ ಅಂತ ಇರುತ್ತೆ ಎಲ್ಲದಕ್ಕೂ. ಈಗ ಬಂದೀವಿ, ಫೋಟೋ ಶೂಟ್ ಮಾಡಕತ್ತೀವಿ, ಅದನ್ನ ಫಸ್ಟ್ ಆ ಸ್ಟೇಜ್ ಮುಗಿಸೋಣ. ನಾನು ನಿಮ್ಮನ್ನ ಫಾಲೋ ಮಾಡಿಲ್ಲ, ಆಕ್ಚುಲಿ ನಾನು ಫಾಲೋ ಮಾಡಿದ್ದೆ ಬಾಲೋ ಬ್ರದರ್. ಇವ್ರು ಹೇಳ್ಬೇಕಿತ್ತು, ಅವ್ರಿಗೆ ಗೊತ್ತೈತೆ ನೀವ್ ಮಾಡ್ತೀರಿ ಅನ್ನೋದು. ಮಾತ್ ಕೇಳ್ರಿ, ನಿನಗೆ ಕಾಪಿ ಬಂತದ ಎಷ್ಟು ಸೆಕೆಂಡ್ ಎಷ್ಟು ತನಕ ಬ್ರದರ್ ಏನಂದ್ರು ಬಾಳಿ ಬೇಜಾರಾಗ್ತೈತೆ ಬ್ರದರ್. ಏನು ಇಲ್ಲ, ನಮಗೆ ಗೊತ್ತು. ಗೈಡ್ ಆದ್ರೂ ಮಾಡ್ಬೇಕಾ? ಇವಾಗ ನಮಗೆ ಲಾಗ್ ಮಾಡ್ಬೇಕಾ ಮಾಡ್ಬಾರ್ದಾ ಅದು ಗೊತ್ತಾಗ್ತಾ ಇಲ್ಲ. ಆತರನಾದ್ರೂ ಹೇಳ್ಬೇಕಾ? ನಾವು ಕಾಲ್ ಮಾಡಿದ್ವಿ, ಯಾಕೆ ನಾವು ಅದಕ್ಕೆ ಫೋನ್ ಮಾಡಿದ್ದು. ಇವ್ರಿಗೆ ಮಾಡಿದ್ವಲ್ಲ, ಇವ್ರು ಅದನ್ನಾದ್ರೂ ಹೇಳ್ಬೇಕಾ? ಹಂಗಲ್ಲ ಬ್ರದರ್, ಏನ್ ಗೊತ್ತಾ, ಇವಾಗ ನಾವು ಯಾಕೆ ಒಂದ್ಸರಿ ಬಿಟ್ಟು 2 ಸರಿ ಮಾಡ್ತಿದೀವಿ ಅಂದ್ರೆ ಏನೋ ಇರ್ಬೋದು, ಸ್ವಲ್ಪ ನೋಡೋಣ. ಸ್ಟ್ರೈಕ್ ಬಂದಾಗ ನಾ ಮನೆಗೆ ಬಂದು ಹೇಳ್ ಬಂದೆ, ಬಾಳ ಹುಷಾರಾಗಿ ಮಾಡಿ. ನೋಡ್ರಿ ಇವ್ರ ಮನೆಗ್ ಬಂದ್ರೆ ಯಾಕೆ ಇವ್ರಿಗೆ ಅಷ್ಟು ಕನ್ಸರ್ನ್ ಇತ್ತು, ಹೌದಾ? ನೋಡ್ರಿ ಒಬ್ರು ಎಲ್ಲ ಸಾಲ ಆಕತಿದೆ, ಏನ್ ದೊಡ್ಡ ಪ್ರಾಬ್ಲಮ್ಗಳಲ್ಲ, ಸಾಲ ಆಕತಿ, ಸಾಲ್ವ್ ಮಾಡಿ ಸಿಗ್ತೀವಿ. ಅಲ್ಲ ಸಮಾಧಾನವಾಗಿ ಹೇಳ್ಬೇಕು ಬ್ರೋ. ಅಲ್ಲ ಸ್ಟ್ರೈಕ್ ಇರಲ್ಲ, ಹೋಗ್ತಾವೆ. ಆಮೇಲೆ ಮಾತಾಡಿ ಟಾಪಿಕ್ ಬಗ್ಗೆ ಅಂತ ಹೇಳಿದ್ರೆ, ಇವಾಗ ಟಾಪಿಕ್ ಬಗ್ಗೆ ಬಿಡ್ಬೋದು ನೀವು. ಇವಾಗ ಈ ಟಾಪಿಕ್ ಎತ್ತಿದ್ದಲ್ಲ, ಟಾಪಿಕ್ ಯಾರು ಬರೋದ್ರ ಯಾರು ಮರೆಯಲ್ಲ. ಯಪ್ಪ ಆಯ್ತು ಬಿಡ್ರಿ, ಅಯ್ಯೋ ಏನ್ ಹಂಗೆ ಒಟ್ಟ ಹಚ್ಚಿಬಿಟ್ಟಿರಿ. ಅವ್ರಿಗೆ ಸ್ಟ್ರೈಕ್ ಬಂದ್ರೆ ಇರ್ಲಿ ಬ್ರೋದು, ಏನ್ ಈ ತರ ಯಾವತ್ತೂ ಆಗಿಲ್ಲ ಬಿಡಿ, ಈ ಸತಿ ಯಾಕೆ ಹಿಂಗ್ ಮಾಡ್ತಿದಾರೋ ಗೊತ್ತಿಲ್ಲ. ನೋಡ್ರಿ ಮಾತಾಡ ಅಂತ ಹೇಳ್ತಿದ್ದೀನಿ ಇಬ್ಬರಿಗೆ. ಅಮೌಂಟಿಗೆ ಬಂದ್ರು ನೋಡಿ ಬ್ರೋ, ನನಗೆ ಇದಕ್ಕೆ ಸಿಟ್ಟು ಬರೋದು. ಅಮೌಂಟ್ ಅದೆಲ್ಲ ಪರ್ಸನಲ್. ಬ್ರೋ ಈಗ ಒಂದ್ ನಿಮಿಷ, ಅದೀಗ ಒಂದ್ ನಿಮಿಷ ಕೇಳು. ಅವನಿಗೆ ಗುರು ಸ್ಟ್ರೈಕ್ ಬಂದೈತಿ, ಅವನಿಗೆ ಎದು ಬಂದೈತಿ ಅಂತ ಇನ್ನೂ ಕ್ಲಿಯರಿಟಿ ಸಿಕ್ತಿ. ಅಯ್ಯೋ ಹೋಗ್ಲಿ ಬಿಡ್ರಿ ಬ್ರೋ, ಆಯ್ತು. ನೀವು ನೆಕ್ಸ್ಟ್ ಟೈಮ್ ಬಂದಾಗ ನಾ ಬರಲ್ಲ, ನಾ ಬಂದ್ರೆ ನೀವು ಬರ್ಬೇಡ್ರಿ ಅಷ್ಟೇ. ಆಮೇಲೆ ಯಾರು ಬರೋದು ಅಂತ ಆಯ್ತು, ಬೇಡ ನಡೀರಿ. ಇವಾಗಿನ ಪಾಪ ಅಲ್ಲೊಬ್ರು ದುರ್ಗದಿಂದ ಬಂದಿದ್ದಾರೆ, ನಡೀರಿ. ಹಂಗಲ್ಲ, ಹೆಂಗ್ ಗೊತ್ತಾ, ನೀವು ಮೈಂಡ್ ಅನ್ನ ಸ್ಟಾರ್ಟಿಂಗ್ ಹೇಳಿದ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಕಾಂಪಿಟೇಷನ್ ಅಂತ ಜೀವನ ಅನ್ಕೊಳಕ್ ಹೋಗ್ಬೇಡ. ಅವ್ರ ಹಂಗೆ ಅನ್ಕೊಂಡಿರೋದು. ನಿಮಿಷ ಕೇಳ್ತೀನಿ, ನಾನು ಇವರಾಗಿರ್ಲಿ, ನಿಮಿಷ ದಬ್ಬಿಟ್ಟಿದ್ದಾರೆ. ಬಕ್ರ ಮಾಡ್ತಿರೋದು ಗೊತ್ತಿಲ್ಲ, ಬಕ್ರ ಆಗಿದ್ದಾರೆ. ಬನ್ನಿ ಕರಿಲ್ಲ ನಾನು
ಇವನ್ನ ಕರೀಲಿ, ಇವನು ಮೋಟಲ್ ಆಗಾರೆ ಯಾಕೆ ಕರೀಲಿ ನಾನು? ನಿಮ್ಗೆ ಏನ್ ಗೊತ್ತಾ, ಒಂದ್ ನಿಮಿಷ ಪ್ರಾಬ್ಲಮ್ ಬ್ರೋ ಇದು ಮುಗಿಯದ ಮಾತು ಬ್ರೋ, ಇದು ಇಲ್ಲೇ ಎಂಡ್ ಮಾಡಿ ಹೋಗೋಣ ನಡೀರಿ. ನಿಮ್ ಪ್ರಾಬ್ಲಮ್ ಹೇಳೋ ಒಂದು ವೇ ಇರುತ್ತೆ, ಎಲ್ಲದಕ್ಕೊಂದು ವೇ ಇರುತ್ತೆ. ಒಂದು ವೇ ಅಪ್ಪ ನಾನು ನಿಮ್ಗೆ ಫೋನ್ ಮಾಡಿ ಬ್ಲಾಕೇ ಮಾಡ್ತೀನಿ ನೆಕ್ಸ್ಟ್ ನಡೀರಿ. ಒಂದು ವೇ ಅಂತ ಇರುತ್ತೆ, ಹಂಗ ಹೋಗೋಣ. ಆಯ್ತು ಹೋಗ್ರಿ, ನೀವು ಗ್ರೂಪ್ ಅಲ್ಲಿ ಇದ್ರೆ ನಾನಿರಲ್ಲ, ನಾನಿದ್ರೆ ನೀವಿರ್ಬೇಡ್ರಿ ಅಷ್ಟೇ. ಏ ವಿನಯ್ ಏನ ಏನು ಇದೊಂದು ಬಕ್ರ ಬ್ರೋ, ನಿಮ್ನೆಲ್ರು ಬಕ್ರ ಮಾಡಕ್ ನಾವಿಬ್ರು ನಾಟಕ ಆಡಿದ್ದು ಕರೆಕ್ಟ್ ಆಗಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇದೊಂದು ಬಕ್ರ, ನಾವು ಇದೊಂದು ಸೀರಿಯಸ್ ಟಾಪಿಕ್, ಇದೆಲ್ಲರೂ ಡಿಸ್ಕಸ್ ಮಾಡ್ಬೇಕು ಅಂತಾನೆ ಈ ತರ ಎತ್ತಿದ್ದು. ಇದು ಯಾಕಂದ್ರೆ ಸ್ಟ್ರೈಕ್ ಅಲ್ವಾ, ಎಲ್ರಿಗೂ ಬೇಕಾಗುತ್ತೆ ಅಂತ ಈ ತರ ಮಾಡಿದ್ದು. ನನಗೇನ್ ಗೊತ್ತಾ, ಅಲ್ಲ ನನಗೇನ್ ಗೊತ್ತಾ, ಇಲ್ಲಿ ಕೇಳೋ, ನಾನು ಸೀರಿಯಸ್ ಆಗಿ ಹೇಳ್ತೀನಲ್ಲ, ನಾನು ಯಾವಾಗ ಗೊತ್ತಾ, ಯಾವಾಗ ಹೇಳ್ತೀನಿ ಗೊತ್ತಾ, ಅದು ವಿಡಿಯೋ ಯಾಕೆ ಮಾಡ್ಬೇಕಿತ್ತು ನನಗೆ ಅದೇ ನನಗೂ ಡೌಟ್ ಬಂತು. ಬಟ್ ಹೋಗಿದ್ದೆ ಕೊಟ್ಟಿದ್ದೆ, ಎದಕ್ಕೆ ಕೊಟ್ಟು ಮತ್ತೆ ಮೀಟರ್ ಬೇಕು, ಮೀಟರ್ ನನಗೆ ನಂಬಿಲ್ಲ ಅಂತ ಹೇಳಿದ, ನಂಬಿನ ಏನಾಗತ್ತೀನಿ ನಾನು. ನೀವು ಇಬ್ಬರ ಬಗ್ಗೆ ಒಂದೇ ಸಿಟ್ಟು ಹೆಂಗ್ ಗೊತ್ತಾ ಬರೋದು, ನೀವು ಸ್ಟ್ರೈಕ್ ನೀವು ಇವನಿಗೆ ಇದನ್ನ ಮಾಡಿದ್ರೆ ಸಿಟ್ಟಿಲ್ಲ ಏನ್ರಿ ಏನಮ್ಮ, ಅವರು ತಲೆ ಕೆಡಿಸ್ಕೊಂಡು ಹಂಗಲ್ಲ. ನಾನು ಹೇಳಿದ್ ನನಗೆ ಸಿಟ್ಟು ಬಂದಿದ್ದೆ ಗೊತ್ತಾ ನಿಮ್ಮ ಮೇಲೆ, ನನಗೆ ಸಿಟ್ಟು ಬಂದಿದ್ದೆ ಗೊತ್ತಾ ಮೇನು. ನಮ್ಮ ಮಾತು ಕೇಳಲ್ಲ ಇವರು, ಮುಂಚೆಯಿಂದ ಅಷ್ಟೇ ನೀವು ಇಬ್ಬರು ಒಟ 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 ನನಗಿಂದ ಮೀರ್ಸಕತ್ತಿರಲ್ಲ ನೀವು ಅಂತ. ನನಗೆ ಬಕ್ರ ಆಗಿದ್ ಮಾತ್ರ ಇಬ್ಬರು ರಿಟರ್ನ್ ಮಾತಾಡಕ್ ಬಿಡಲ್ಲ, ಅದಕ್ಕೆ ಬಕ್ರ ಆಗಿದ್ದು ನಾನು. ಅದ್ ನೋಡ್ಕೊಂತೀನಿ. ಇವ್ರು ಔಟ್ ಆಗ್ಬಿಟ್ಟಾರ ಇವರು, ಅಲ್ಲ ಇವರು ಗ್ರೂಪ್ ಓದ್ ಅನ್ಕೊಂಡ್ಬಿಟ್ಟಾರ ಇವರು. ಮೇಡಮ್ ಹೆಂಗ್ ಗೊತ್ತಾ, ಒಬ್ರು ಕಂಟೆಂಟ್ ಕಾಪಿ ಮಾಡ್ರಿ, ನಾ ಹೇಳೋದು ಕಾಪಿ ಮಾಡೋದು ತಪ್ಪಲ್ಲ, ಎಲ್ಲರೂ ಮಾಡೋದು ಅದನ್ನೇ ಕಾಪಿ, ಯಾರು ಒಪ್ಪೇನಲ್ಲ. ನಿಮ್ಮ ಸ್ಟೈಲ್ನ ಮಾಡ್ರಿ ಅಷ್ಟೇ, ಅದನ್ನ ಅವ್ನ ಸ್ಟೈಲ್ ಮಾಡ್ತಿದ್ದಾನ, ಅದನ್ನ ನಿಮ್ಮ ಸ್ಟೈಲ್ ಮಾಡಿದ್ರೆ ಯಾವ ತರ ಮಾಡ್ಬೋದು. ಎದ್ರಿಕಿಂತ ಕೊಡಕತ್ತೀರಿ ಹೌದು. ಏನಪ್ಪ ಈಗ ಅವ್ರದ್ದು ನಿನಗೆ ಗೊತ್ತಾ, ನಿನಗೆ ಗೊತ್ತಾ ಕೇಳ್ಬೇಕಿರಲ್ಲಿ ಆ ಹುಡುಗನ್ ಕೇಳೋದು ಏನಿಲ್ಲ, ಆ ಹುಡುಗನ್ ಕೇಳೋ ಕ್ಯಾಮ್ರಾ ಕಡಿಂದ ಏ ತಾಯಿ ನಾನು ಯಾಕೆ ನಮ್ಮನ್ನ ಅಲ್ಲೇ ಗೊತ್ತಿತ್ತಾಗ್ಲೇ ಅಂತ ಹೇಳ್ತೀನಿ ನಾನು. ಅಲ್ಲಿ ನೆಕ್ಸ್ಟ್ ಸೀರಿಯಲ್ ಯಾರಿದ್ದೀರಿ ಕರ್ಕೊಂಡ್ರಪ್ಪ, ಬಾರಿ ಡೌನ್ ಮಾಡ್ತಾರೆ ಮಗಳು. ಡೌನ್ ಮೀನ್ಸ್ ಆಕ್ಟಿಂಗ್, ಫ್ರಾಂಕ್ ಅಲ್ಲ ಇದು. ಇನ್ನ ಸ್ವಲ್ಪ ಅದಾಗಿರ ಗಲಾಟೆ ಆಗತ್ತ, ಓಡಾಡಾಗತ್ತ, ಹಂಗ್ ಮಾಡಿದ್ರು. ಅಲ್ಲಿ ಇವ್ರು ಕರ್ಸೋದ್ ಖರ್ಚು ಪಾಪ, ಅಲ್ಲಿಂದ ಬಂದು ಇವ್ರು ಏನು ಅನ್ಕೊಂಡಿರಕ್ಕಿಲ್ಲ. ಮೇಡಮ್ ಅವ್ರು ಹಂಗಂದಿರ್ತಾರೆ, ಯಾಕಾರ ಬಂದಪ್ಪ ಅನ್ಕೊಂಡಿರ್ತಾರೆ. ಏನ್ ಸರ್ ಟೆನ್ಷನ್ ತಗೋಣ, ಟೆನ್ಷನ್ ಇಲ್ಲ, ಬಟ್ ನಿನ್ನಲ್ಲಿ ಇತ್ತು ಸಮಾಧಾನ ಪುಟ್ಟಿ ಅಂತ ಹೇಳಿ ಅವಳು ಅವ್ರನ್ನ ಸಮಾಧಾನ ಮಾಡಿದ್ರು. ಮತ್ತೆ ಡೌ ಮಾಡಕ್ಕಾರ ಡೌ ಮಾಡ್ಬೇಕು, ಇನ್ನ ಬೇರೆ ಮಾಡಕ್ ಅಲ್ಲ. ಮಗ ಕಲಾಕಾರದ ಗೊತ್ತಿತ್ತು, ಇಷ್ಟು ಕಲಾಕಾರ ಮಗ ಅಂತ ಗೊತ್ತಿದ್ದಿಲ್ಲ. ನಾನ್ ಸೀರಿಯಸ್ ಆಗ್ಲೇಬೇಕು. ನೋಡಕ್ ಬಿಟ್ರೆ ಹೆಂಗೆ, ಇನ್ನೊಂದು ಎಲ್ಲರೂ ಹೇಳಕತ್ತಾರ ಶಶಿಬ್ರೋ ಸೀರಿಯಸ್ ಅವ್ರು ಆಗ್ಲೇಬೇಕು, ಯಾಕಂದ್ರೆ ಮೇನ್ ಮೇಂಟೈನ್ ಮಾಡ್ತಾರ. ನಾನು ಯಾಕಂದ್ರೆ ಈಗ ನಿನಗೂ ಬೇಜಾರು ಆಗಲ್ಲ ಅವ್ರಿಗೆ, ಅದಕ್ಕೆ ನಾನು ಮಾತೇ ಬಂತು, ನೀನ್ ಅಕ್ಕ ಮಗ ಅಲ್ಲ ಹೊಳಿ, ನಾನು ಯಾರಿಗೂ ಸಪೋರ್ಟ್ ಮಾಡಲ್ಲ. ಯಾರಿಗೆ ಗೊತ್ತ ಹುಡುಗ ಗೊತ್ತು, ಯಾರು ಬಂದಿಲ್ಲ ನೋಡ, ಅಲ್ಲಿ ಕುಂತಿರೋರೇ ಎದ್ದು ಬಂದಿಲ್ಲ, ಎಲ್ಲಿ ಇರೋರು ಊಟ. ಯಾಕಂದ್ರೆ ಇವರೇ ಜಾಸ್ತಿ ತಂದಿರೋದು ಊಟನ, ಎಲ್ಲಿ ಕೊಡ್ತಾರೋ ಹಂಗೆ ತಗೊಂಡು ಮನೆಗೆ ಎಲ್ಲಾರು ಚಲ್ತಾರೋ, ಮತ್ತೆ ಅವ್ರ ನಾಯಿಗಳಿಗೆ ಅನ್ಕೊಂಡ್ಬಿಟ್ಟಿದ್ದೆ. ಅಲ್ಲಿ ನೀವು ಹೋಗೋಣ ಹೋಗೋಣ ಅಂತ ನಿಮ್ಮ ಎಳೆದ ಎಳೆದ ಕೈನ ಮಸ್ತಿತ್ತು ಅಣ್ಣ, ಎಷ್ಟು ಚೆನ್ನಾಗಿ ಬಕ್ರಾದ್ರಿ. ಅಲ್ಲ ನಾನು ಒಪ್ಕೊಂತೀನಪ್ಪ, ಯಾಕಂದ್ರೆ ಒಂದು ಗ್ರೂಪ್ ಅಂತ ಮೇಂಟೈನ್ ಮಾಡ್ತೀವಿ ಅಂದ್ಮೇಲೆ ಈಗ ಹೆಂಗ್ ಗೊತ್ತಾ, ಈಗ ಎಷ್ಟು ಜನ ಇರೋದು ಮಿನಿಮಮ್ ಒಂದು 15 ಜನ ಮೇಂಟೈನ್ ಮಾಡೋಕೆ ಸುಮ್ಮನೆ ಅಲ್ಲ. ಜಗಳ ಅಲ್ರಿ ಫ್ರಾಂಕು ಅಲ್ಲ, ಇವ್ರಂತ್ರ ಸುದ್ದಿನೇ ಇಲ್ಲ, ಹತ್ರನೇ ಬರಕತ್ತಿಲ್ಲ ಹೆಣ್ಮಕ್ಳು. ಬಟ್ ಚೆನ್ನಾಗಿತ್ತು. ಇನ್ನೊಂದ್ಸರಿ ಹೇಳ್ತೀನಿ, ಲೈಫ್ನಾಗ ರಿಯಲ್ ಆಗೋದು ಬೇಡಪ್ಪ. ಸೊ ಇವಾಗ ಊಟ ಎಲ್ಲ ತಗೊಂಡ್ಬಂದಾರೆ, ಈ ತರ ಕಂಟೆಂಟ್ ಕೊಡ್ಬೇಡ್ರಪ್ಪ, ಕೈ ಮುಗಿತಾನೆ.